ನಮಸ್ತೆ ವೀಕ್ಷಕರೇ, ನಾನಿವಾಗ ಜಿಂಗಿ ಪಲ್ಯ ಮಾಡಾಕತ್ತೀನಿ. ಇವು ಜಿಂಗಿವು ಸಮುದ್ರದ ಜಿಂಗಿ. ಇವನ್ನ ಏನು ಮಾಡೀನಿ, ಇವನ್ನೆಲ್ಲ ಸೋಸಿ ತೆಗೆದಿಟ್ಕೊಂಡು ಹುರಿದು ನೀರಾಗ ಸ್ವಚ್ಛಾಗಿ ನೆನೆ ಇಟ್ಟು ಸ್ವಲ್ಪ ಹೊತ್ತು ಸ್ವಚ್ಛಾಗಿ ಆರಿಸ್ಕೊಂಡು ನೀರಾಗ ನೆನೆ ಇಟ್ಟು ಸ್ವಚ್ಛ ಮಾಡಿ ಇವನ್ನ ಇಟ್ಕೊಂಡೇನಿ. ಇಲ್ಲೇ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಅಲ್ಲ ಜಜ್ಜಿ ಒಂದಿಟ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ. ಅಲ್ಲ ಹಾಕಿಲ್ಲ, ಕರಿಬೇವು ಇಷ್ಟ ಜಜ್ಜಿ ಇಟ್ಕೊಂಡೀನಿ, ಹೆಚ್ಚಿಟ್ಕೊಂಡೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ತೇವೆ. ಎಣ್ಣೆ ಕಾಯ್ತು. 1 ಸ್ಪೂನು, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ನಾನಿವಾಗ ಹಾಕ್ತೀನಿ. ಇವಾಗ ಸಾಸಿವೆ ಕಾಳು ಚಟ ಚಟ ಅಂದು ನಾನಿವಾಗ ಏನು ಮಾಡ್ತೀನಿ, 1 ಎಸಳು ಕರಿಬೇವನ್ನು ಹಾಕ್ತೇನೆ. ಒಂದೇ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಇದಕ್ಕೆ ಹಾಕ್ತೀವಿ. ಈ ಥರ ಇದನ್ನು ಸ್ವಲ್ಪ ಬೇಯಬೇಕಿದು. ಇವಾಗ ಜಜ್ಜಿಟ್ಕೊಂತ ಬೆಳ್ಳುಳ್ಳಿಯನ್ನು ಹಾಕ್ತೇವೆ. ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಇದಕ್ಕೆ ಹಾಕ್ತೇವೆ. ಒಂದು ಟೀ ಸ್ಪೂನ್ನಷ್ಟು ಇದನ್ನು ಹಾಕ್ತೇವೆ. ಆಮೇಲೆ ಟೇಸ್ಟ್ ನೋಡಿ ಉಪ್ಪನ್ನು ಹಾಕಕ್ಕೆ ಬರ್ತೈತಿ. ಮೊದಲು ಜಾಸ್ತಿ ಹಾಕಂದ್ರೆ ತೆಗಿಯಕ್ಕೆ ಬರೋದಿಲ್ಲ, ಕಡಿಮೆ ಹಾಕಂದ್ರೆ ಹಾಕ್ಬೋದು, ತೆಗಿಯಕ್ಕೆ ಬರೋಂಗಿಲ್ಲ ಹಾಕಿದ್ಮೇಲೆ. ಅದು ಎಷ್ಟು ಹಿಟ್ಟು ಉಂಡೆ ಮಾಡಿ ಒಗಿತಾರೆ ಗೋಧಿ ಹಿಟ್ಟಿಂದ, ಅದು ಎಷ್ಟು ಹೀರ್ಕೋತೈತಿ, ಕಡಿಮೆ ಆಗೋಂಗಿಲ್ಲ. ಅದು ಸ್ವಲ್ಪ ಹುಡಿ ಹಿಂಡ್ತಾರೆ. ಉಪ್ಪು ಜಾಸ್ತಿ ಆದ್ರೆ ಸ್ವಲ್ಪ ಪ್ರಮಾಣದಾಗ ಕಡಿಮೆ ಆಗ್ಬೋದು, ಆದ್ರೆ ಪೂರ್ತಿ ಉಪ್ಪು ಜಾಸ್ತಿ ಆದ್ರೆ ತೆಗಿಯಕ್ಕೆ ಆಗೋಂಗಿಲ್ಲ. ಈಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಹಾಕಿವೆ. ಇದರಲ್ಲೇ ಬಿಡ್ತೈತಿ, ಇದು ಕೊತ್ತಂಬರಿದು ಎಲ್ಲ ರಸ ಅದ್ರೊಳಗೆ ಬಿಡ್ತೈತಿ. ಬೇಯಿತು ಅಂದ್ರೆ ಇದು ಒಂದು ಸ್ವಲ್ಪ ಬೇಯಬೇಕು. ಈ ಥರ ಮಾಡ್ತಿದ್ದಿಲ್ಲ, ರೊಟ್ಟಿದ್ವು ಮಧ್ಯಾಹ್ನ ಮಾಡಿದ ರೊಟ್ಟಿದ್ವು. ಅದಕ್ಕೆ ಈಗ ಜಿಂಗಿ ಪಲ್ಯ ಸಂಡೇ ನಮ್ಮ ಮನ್ಯಾಗ ಏನಾರ ಬೇಕಾಗಿತ್ತು. ನಾನು ಈ ಮಾರ್ಕೆಟಿಗೆ ಹೋಗಿ ಏನು ತರಲಿಲ್ಲ. ಇವತ್ತು ಮಳೆ ಒಂದು ಹಿಡಿದ್ಬಿಟ್ಟೈತ್ರಿಪ್ಪ ನಮ್ಮ ಧಾರವಾಡಕ್ಕೆ. ಮಳೆ ಒಂದು ಹಿಡಿದ್ಬಿಟ್ಟೈತಿ, ಹೊರಗೆ ಹೋಗಂಗೆ ಆಗಂಗಿಲ್ಲ. ಇವತ್ತರ ಸ್ವಲ್ಪ ಕಡಿಮೆ ಐತಿ. ನಿನ್ನೆಂಕ್ರ ಇಡೀ ಹಗಲೆಲ್ಲನೂ ಬಿಟ್ಟೇ ಇಲ್ಲ ಮಳೆ. ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿದೆ. ಒಂದು ಟೀ ಸ್ಪೂನ್ನಷ್ಟು ಖಾರ ಪುಡಿಯನ್ನು ಹಾಕ್ತೇನೆ. MTR ಗರಂ ಮಸಾಲ ಹಾಕಿದೆ. ಇವಾಗ ಇವನ್ನ ಜಿಂಗಿಯನ್ನು ಇದಕ್ಕೆ ಹಾಕ್ತೇನೆ.
ಈ ಜಿಂಗಿನ ಕೈಗಾದಿಂದ ಕೊಟ್ಟು ಕಳಿಸಿದ್ರು ನಮಗೆ. ನನ್ನ ಮಗಳ ಫ್ರೆಂಡ್ ಒಬ್ಬರು ಕೈಗಾದಾಗಿರ್ತಾರೆ, ಅವ್ರ ಮಮ್ಮಿ ಕೊಟ್ಟು ಕಳಿಸಿದ್ರು ನಮಗೆ. ನಾನು ಅದಕ್ಕೆ ಇವತ್ತು ಮಾಡ್ಕೊಳಕತ್ತೀನಿ. ಅವ್ನು ಇದ್ರೊಳಗೆ ತತ್ತಿನೂ ಹಾಕ್ತಾರೆ. ನಾನೇನು ತತ್ತಿ ಹಾಕಿಲ್ಲ, ತತ್ತಿ ಇದ್ದಿದ್ದಿಲ್ಲ ಹಾಕಕ್ಕೆ. ಮತ್ತೆ ಅಲ್ಲಿ ಅಂಗಡಿಗೆ ಹೋಗೋದು ಬೀಡ ಅಂತಂದು ತತ್ತಿ ಹಾಕಿಲ್ಲ. ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಏನು ಮಾಡ್ತೀನಿ, ಬೇಯಿಸ್ತೀನಿ. ನೋಡಿ ವೀಕ್ಷಕರೇ, ಜಿಂಗಿ ಪಲ್ಯ ಇವಾಗ ರೆಡಿ ಆಯ್ತು. ಇದು ಬೇಯಬೇಕಿದು. ಇದು ಬೇಯಿತು ಅಂದ್ರೆ ಜಿಂಗಿ ಪಲ್ಯ ರೆಡಿ ಆಗ್ತೈತಿ. ಇದು ತತ್ತಿನೂ ಹಾಕ್ತಾರೆ, ಇದು ಹೆಸರು ಕಾಳನ್ಯಾಗ ಹಾಕಿ ಮಾಡ್ತಾರೆ. ಇದನ್ನು ನಮ್ಮ ಮಮ್ಮಿ ಹೆಸರು ಕಾಳನ್ನೇ ಹಾಕಿ ಮಾಡ್ತಿದ್ರಲ್ಲಿ ನಮ್ಮ ಊರಾಗ. ನೋಡಿ ವೀಕ್ಷಕರೇ, ಜಿಂಗಿ ಪಲ್ಯ ರೆಡಿ ಆಯಿತು. ಇವು ಕೈಗಾದಿಂದ ಕೊಟ್ಟು ಕಳಿಸಿದ್ರು ನಮ್ಗೆ ಮೀನಾ. ಇದು ಜಿಂಗಿನ ನನ್ನ ಮಗಳು ಫ್ರೆಂಡ್ ಒಬ್ಬಾಕಿ ಅದಾರು ಕೈಗಾದಾಗ, ಅವ್ರ ಮಮ್ಮಿ ನನಗೆ ಮೊನ್ನೆ ಕೊಟ್ಟು ಕಳಿಸಿದ್ರು. ನಾನು ಅದಕ್ಕೆ ಇವತ್ತು ಈ ಪಲ್ಯನ ರೊಟ್ಟಿಗೆ ಮಾಡ್ಕೊಂಡೇನಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.